ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ದರ್ಶನ್ ಅಂಡ್ ತಂಡದಿಂದ ಅಭಿಮಾನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಗೈದಿದ್ದಂತಹ ಆರೋಪಿಗಳು ಕೂಡ ಟ್ರಯಲ್ಗೆ ಹಾಜರಾಗ್ತಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಸಾಕ್ಷ್ಯಗಳ ವಿಚಾರಣೆ ಆರಂಭ ಆಗತ್ತೆ. ಮೃತದೇಹ ಮೊದಲು ನೋಡಿದ್ದಂತಹ ವಾಚ್ಮ್ಯಾನ್, ಆ ಸಿಬ್ಬಂದಿ ಯಾರಿದ್ದ ಆತನಿಗೂ ಕೂಡ ಸಮನ್ಸ್ ಜಾರಿ ಮಾಡಲಾಗಿದ್ದು ಆತನ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಸಮನ್ಸ್ ವಿಚಾರಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ರೇಣುಕಾಸ್ವಾಮಿ ತಂದೆ ಹಾಗೆ ತಾಯಿ ಹಾಜರಾಗ್ತಾರೆ. ಹಾಗಾಗಿ ಡೆವಿಲ್ ಗೋಗಿನಲ್ಲಿದ್ದಂತಹ ನಟ ದರ್ಶನ್ಗೆ ಈಗ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ಟ್ರಯಲ್ ಆರಂಭ ಆಗುತ್ತೆ. ತನಿಖಾ ತಂಡ ಟ್ರಯಲ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನ ಕೂಡ ಈಗ ಮಾಡಿಕೊಂಡಿದೆ. ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇವಾಗ ಟ್ರಯಲ್ ಹಂತ ಅಂದ್ರೆ ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದೆ. ಸೊ ರೇಣುಕಾಸ್ವಾಮಿಯ ಹಿನ್ನೆಲೆ ಏನು, ಕೊನೆಯದಾಗಿ ಭೇಟಿಯಾಗಿದ್ದು ಯಾರು, ಎಲ್ಲಿ ಅನ್ನೋದಾಗಿ ಅಂದ್ರೆ ಅವರ ತಂದೆ ತಾಯಿಗೆ ಯಾವೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಅದನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಇವತ್ತು ಆಗತ್ತೆ. ಇನ್ನು ಅಪಹರಣ, ಶವ ಪತ್ತೆಯ ಬಗ್ಗೆಯೂ ಕೂಡ ಅವ್ರಿಗೇನಾದ್ರೂ ಮಾಹಿತಿ ಇತ್ತ ಅನ್ನೋದಾಗಿಯೂ ಕೂಡ ವಿವರಣೆಯನ್ನ ತೆಗೆದುಕೊಳ್ಳುವಂತಹ ಕೆಲಸ ಆಗತ್ತೆ. ಒಟ್ಟು ಟೋಟಲ್ ಆಗಿ ನೋಡ್ತಾ ಹೋಗೋದಾದ್ರೆ 272 ಸಾಕ್ಷ್ಯಗಳಿವೆ. ಅದರಲ್ಲಿ ಮುಖ್ಯ ಸಾಕ್ಷಿಗಳು ಅಂತ ಹೇಳಿ ಯಾವುದು ಇದೆಯೋ ಅದನ್ನ ವಿಚಾರಣೆ ಮಾಡುವಂತಹ ಕೆಲಸ ಈ ಟ್ರಯಲ್ ಪ್ರೊಸೆಸ್ ಆಗಿರುತ್ತೆ. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡ್ತಾರೆ. ತಮ್ಮ ಸಾಕ್ಷಿಗಳನ್ನು ಒದಗಿಸೋದಕ್ಕೂ ಕೂಡ ಈ ಒಂದು ಆರೋಪಿಗಳಿಗೆ ಅವಕಾಶ ಇರುತ್ತೆ. ಅಂತಿಮವಾಗಿ ವಾದ ಮಂಡನೆಯನ್ನ ಆಲಿಸಿದ ನಂತರ ತೀರ್ಪು ಕೋರ್ಟ್ ಪ್ರಕಟ ಮಾಡುತ್ತೆ. ಸುದೀರ್ಘವಾದಂತಹ ಟ್ರಯಲ್ ಇದು. ಇನ್ನು ಆದರೆ ಸುದೀರ್ಘವಾಗಿರುವಂತಹ ಟ್ರಯಲ್ ಇವತ್ತು ಮಾತ್ರ ಅದರ ಒಂದು ಆರಂಭಿಕ ಹಂತ ಅಂದರೆ ಮೊದಲನೇದಾಗಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಮಗನಿಗೆ ಆದಂತಹ ಈ ಒಂದು ಘಟನೆಯಿಂದಾಗಿ ಅವರ ತಂದೆ ತಾಯಿಗೂ ಕೂಡ ಕೋರ್ಟ್ಗೆ ಬರುವಂತಹ ಸ್ಥಿತಿ, ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ನೆನೆಯೇ ಇವರ ಪೋಷಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕೋರ್ಟ್ಗೂ ಕೂಡ ಎಂಟ್ರಿ ಕೊಡ್ತಾರೆ, ಅಂದರೆ ಒಂದು ವಿಚಾರಣೆಗೆ ಹಾಜರಾಗ್ತಾರೆ. ಇದಾದ ನಂತರದಲ್ಲಿ ಮೃತದೇಹವನ್ನು ಮೊದಲು ನೋಡಿದಂತಹ ವಾಚ್ಮನ್ಗೂ ಕೂಡ ಸಮನ್ಸ್ ಜಾರಿ ಆಗತ್ತೆ. ಸಿವಿಲ್ ನ್ಯಾಯಾಲಯದಲ್ಲಿ ಈ ಒಂದು ಸಮನ್ಸ್ನ ವಿಚಾರಣೆ ನಡೆಯಲಿದೆ. ಇನ್ನೊಂದು ಕಡೆ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೂ ಶುರುವಾಯಿತು ಢವ ಢವ. ಕೊಲೆ ಕೇಸ್ನ A1 ಆರೋಪಿ ಆಗಿರ್ತಕ್ಕಂತಹ ಪವಿತ್ರ ಗೌಡ, ಪರಪ್ಪನ ಅಗ್ರಹಾರದ ಮಹಿಳಾ ಬ್ಯಾರೆಕ್ನಲ್ಲಿರುವಂತಹ ಪವಿತ್ರ ಇಡೀ ರಾತ್ರಿ ನಿದ್ರೆ ಮಾಡದೆ ಪವಿತ್ರ ಗೌಡ ಜಾಗರಣೆಯನ್ನ ಮಾಡಿದ್ದಾರೆ. ಸಹಬಂಧಿಗಳ ಜೊತೆಗೆ ಮಾತುಕತೆಯೂ ಕೂಡ ಇಲ್ಲ, ಅಂದ್ರೆ ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದು 2ನೇ ಬಾರಿಗೆ ಜೈಲು ವಾಸ ಅನುಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕಾಗತ್ತೆ. ಸಾಕ್ಷಿ ಮತ್ತು ಸಾಕ್ಷಿದಾರರ ವಿಚಾರಣೆಯ ಬಗ್ಗೆ ಏನಾಗುತ್ತೆ ಅನ್ನುವಂತ ಟೆನ್ಷನ್ ಸದ್ಯ ಪವಿತ್ರಾಗೆ. ಇನ್ನು ಸಂಕಷ್ಟ ಎದುರಾಗುವಂತ ಭೀತಿಯಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ಇದ್ದಾರೆ. ಬೆಳಗ್ಗೆನೇ ಸ್ನಾನ ಮಾಡಿ ದೇವರ ಫೋಟೋಗೆ ಪೂಜೆಯನ್ನ ಮಾಡಿದ್ದಾರಂತೆ ಪವಿತ್ರ. ದೇವರ ಫೋಟೋ ಮುಂದೆ ಕುಳಿತು ಸೈಲೆಂಟ್ ಆಗಿದ್ದಾರೆ, ಆದರೆ ಮೌನಕ್ಕೆ ಶರಣಾಗಿದ್ದಾರೆ. ಸಹಬಂದಿಗಳ ಜೊತೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾತುಕತೆ ಇಲ್ಲ. ಅಂದ್ರೆ ಏನಾಗತ್ತೆ ಅನ್ನೋದು ಕೂಡ ಅವರಿಗೂ ಒಂದ್ ಕಡೆ ಟೆನ್ಷನ್ ಆಗಿದೆ. ಹಾಗಾಗಿ ರೇಣುಕಾಸ್ವಾಮಿ ಅವರ ಪೋಷಕರು ಕೂಡ ಒಂದು ವಿಚಾರಣೆಗೆ ಅಂತ ಹೇಳಿ ಕೋರ್ಟ್ಗೆ ಹಾಜರಾಗ್ತಾರೆ. ಅದಾದ ನಂತರದಲ್ಲಿ ಮೃತದೇಹವನ್ನು ನೋಡಿದಂಥ ವಾಚ್ಮನ್ಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಅವರ ಒಂದು ವಿಚಾರಣೆಯೂ ಕೂಡ ಆಗತ್ತೆ. ಮೊದಲ ಹಂತದಲ್ಲಿ ನಡೆಯುವಂಥದ್ದು ರೇಣುಕಾಸ್ವಾಮಿ ತಂದೆ ತಾಯಿಯವರ ವಿಚಾರಣೆ, ಅಂದರೆ ಅವ್ರಿಗೆ ಸಂಬಂಧಪಟ್ಟಂತಹ ಮಗನ ಹಿನ್ನೆಲೆ ಏನು, ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ್ರು ಅಥವಾ ಯಾರನ್ನ ಭೇಟಿ ಆಗಿದ್ರು ಅನ್ನುವಂತಹ ವಿಚಾರವನ್ನ ಕಲೆ ಹಾಕುವಂತಹ ಕೆಲಸ ಕೂಡ ತನಿಖಾ ತಂಡದಿಂದ ಆಗತ್ತೆ. ಹಾಗಾಗಿ ಟ್ರಯಲ್ಗೆ ಸಂಬಂಧಪಟ್ಟಂತೆ ತನಿಖಾ ತಂಡ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳೆಲ್ಲವನ್ನ ಕೂಡ ಮಾಡ್ಕೊಂಡಾಗಿದೆ. ಹಾಗಾಗಿ ಇದಾದ ನಂತರದಲ್ಲಿ ಹಾಗಾದ್ರೆ ಈ ಸಾಕ್ಷಿಗಳ ವಿಚಾರಣೆ ಎಲ್ಲ ಆದ ನಂತರದಲ್ಲಿ ಫೈನಲ್ ಆಗಿ ಸಾಕ್ಷಿಗಳನ್ನು ಒದಗಿಸಲು ಆರೋಪಿಗಳಿಗೆ ಒಂದು ಅವಕಾಶ ಕೂಡ ಇರುತ್ತೆ. ಸುದೀರ್ಘವಾದಂತಹ ಟ್ರಯಲ್ ಆದ ನಂತರದಲ್ಲಿ ಕೋರ್ಟ್ನಿಂದ ತೀರ್ಪು ಕೂಡ ಹೊರಬೀಳಲಿದೆ. ನಟ ದರ್ಶನ್ ಮತ್ತು ತಂಡದಿಂದ ಅಭಿಮಾನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾಸ್ವಾಮಿ ಹತ್ಯೆಗೈದಿದ್ದಂತಹ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಅವರಿಗೂ ಕೂಡ ಒಂದು ರೀತಿ ಟೆನ್ಷನ್, ಏನಾಗುತ್ತೋ ಏನೋ ಅನ್ನೋದಾಗಿ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅವರು ಕೂಡ ಕೋರ್ಟ್ ಕಚೇರಿ ಅಂತ ಹೇಳಿ ಅಲಿಬೇಕಾಗಿರುವಂತಹ ಸ್ಥಿತಿ, ಮಗನಿಗಾಗಿರುವಂತಹ ಈ ಒಂದು ಘಟನೆಯಿಂದ ಈಗ ಅವರು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಇವತ್ತಿನಿಂದ ಸಾಕ್ಷಿಗಳ ವಿಚಾರಣೆಯನ್ನ ಆರಂಭ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಸಿವಿಲ್ ನ್ಯಾಯಾಲಯದಲ್ಲಿ ಈ ಒಂದು ಸಮನ್ಸ್ ವಿಚಾರಣೆ ಆಗತ್ತೆ.
ಆಗುತ್ತೆ. ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೂ ಕೂಡ ಇನ್ನೊಂದು ಕಡೆ ಟೆನ್ಷನ್ ಶುರುವಾಗಿದೆ. ಇನ್ನೊಂದು ಕಡೆ ನಟ ದರ್ಶನ್ ಕೂಡ ಡೆವಿಲ್ ಗುಂಗ್ನಲ್ಲಿದ್ದರು. ಡೆವಿಲ್ ಅಂದರೆ ಆ ಒಂದು ಚಿತ್ರದ ರೆಸ್ಪಾನ್ಸನ್ನು ನೋಡಿ ಒಂದು ಕಡೆ ಖುಷಿಯಾಗಿದ್ದಂತಹ ನಟ ದರ್ಶನ್ಗೆ ಇವತ್ತು ನಡೆಯುವಂಥ ಟ್ರಯಲ್ ಕೂಡ ಒಂದು ರೀತಿ ಸಾಕಷ್ಟು ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆ ಕೊಲೆ ಕೇಸ್ನ ಏವನ್ ಆರೋಪಿ ಆಗಿರ್ತಕ್ಕಂತಹ ಪವಿತ್ರ ಗೌಡ ಕೂಡ ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ. ಇನ್ನು ಪರಪ್ಪನ ಅಗ್ರಹಾರದ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಇಡೀ ರಾತ್ರಿ ನಿದ್ದೆಯನ್ನ ಮಾಡಿಲ್ಲ. ಜಾಮೀನಿನ ಮೇಲೆ ಹೊರಬಂದು 2ನೇ ಬಾರಿಗೆ ಮತ್ತೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸಬೇಕಾಗಿದೆ.